ಪಹಲ್ಗಂ ದಾಳಿ ಖಂಡಿಸಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ನೇತೃತ್ವದಲ್ಲಿ ಕ್ಯಾಂಡಲ್ ಮಾರ್ಚ್. ಜಮ್ಮು ಕಾಶ್ಮೀರ್ನ ಪಹಲ್ಗಂನಲ್ಲಿ ನಡೆದ ಅಮಾಯಕರ ಕೊಲೆ ಖಂಡಿಸಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರ ನೇತೃತ್ವದಲ್ಲಿ ಕ್ಯಾಂಡಲ್ ಮಾರ್ಚ್ ನಡೆಯಿತು. ಪಟ್ಟಣದ ರಾಜಶೇಖರ್ ಪಾಟೀಲ್ ರವರ ಗೃಹ ಕಚೇರಿಯಿಂದ ಪ್ರಾರಂಭವಾದ ಕ್ಯಾಂಡಲ್ ಮಾರ್ಚ್ ಅಂಬೇಡ್ಕರ್ ವೃತ್ತ, ಸರ್ದಾರ್ ಪಟೇಲ್ ವೃತ್ತ, ಮುಖ್ಯ ರಸ್ತೆಗಳ ಮೂಲಕ ಬಸವೇಶ್ವರ ವೃತ್ತಕ್ಕೆ ತೆರಳಿ ಸಾವನ್ನಪ್ಪಿದ ಅಮಾಯಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಮಾಜಿ ಸಚಿವರು ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್, ಹಿರಿಯರಾದ ವೀರಣ್ಣ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಫ್ಸರ್ ಮಿಯಾ, ಗ್ರಾಮೀಣ ಅಧ್ಯಕ್ಷ ಓಂಕಾರ ತುಂಬಾ, ವೀರಪ್ಪ ದುಮ್ಮನ್ಸೂರ್, ಯುವ ಕಾಂಗ್ರೆಸ್ ಮಾಜಿ ಜಿಲ್ಲಾಧ್ಯಕ್ಷ ಧರ್ಮರೆಡ್ಡಿ, ಮಹೇಶ್ ಅಗಡಿ, ಸೈಯದ್ ಆಸಿನ್ ಅಲಿ, ಅಶೋಕ್ ಚಳಕಾಪುರೆ ಸೇರಿದಂತೆ ಅನೇಕ ಕಾರ್ಯಕರ್ತರು, ಪಾಟೀಲ್ ಪರಿವಾರದವರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಭ್ರಷ್ಟರ ಪಾಲಿಗೆ ಸಿಂಹಸ್ವಪ್ನ. ಇಡೀ ದೇಶ ಅಲ್ಲ, ಇಡೀ ವಿಶ್ವನೇ ಚೀಮಾರಿ ಆಗ್ತಕ್ಕಂಥ ಕೆಲಸ ಆಗಿದೆ. ಯಾಕಂದ್ರೆ ಸುಮಾರು 28 ಜನ ಮರಣ ಹೊಂದಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದವರು ಕೂಡ 3 ಜನ ಇದ್ದಾರೆ. ಒಟ್ಟು 3 ಜನ ಕರ್ನಾಟಕದವರು ಕೂಡ ಇದ್ದಾರೆ. ಇವತ್ತು ನಿಜವಾದ ಇಂತ ಹೀನಾಯ ಕೆಲಸ ಮಾಡಿರ್ತಕ್ಕಂಥವ್ರು ಇವತ್ತು ಅವ್ರಿಗೆ ಯಾವುದೇ ರೀತಿ ಯಾವ ರೀತಿ ಅವ್ರಿಗೆ ಆಗ್ಬೇಕು ಅಂದ್ರೆ ಅವ್ರ ಪರಿವಾರದವರು ಅದೇ ಹೇಳ್ತಾ ಇದ್ರು. ನಮ್ಮ ಪರಿವಾರದವ್ರಿಗೆ ಯಾವ ರೀತಿ ಆಗಿದೆ ಅದೇ ಪರಿವಾರದವ್ರಿಗೆ ಅದೇ ರೀತಿ ಆಗ್ಬೇಕು ಅಂತ ಅವ್ರನ್ನೆಲ್ಲ ಪಾಪ ನೋಡಿದಾಗ ಬಹಳ ದುಃಖ ಆಗ್ತಾ ಇದೆ. ಇಡೀ ದೇಶ ಕಂಪನಿಯಲ್ಲಿದೆ. ಯಾಕಂದ್ರೆ ಇದು ಇವತ್ತು ನಾವೆಲ್ಲರೂ ಕೂಡಿ ನಾವು ಅವರು ಇವರು ಬೇರೆ ಇವ್ರು ಹೇಳೋದ್ಕಿರಣು ಕೂಡ ನಾವೆಲ್ಲರೂ ಜೊತೆಗೂಡಿ ಹೋರಾಟ ಮಾಡತಕ್ಕಂತ ಸಮಯ ಬಂದಿದೆ. ಯಾಕಂತಂದ್ರ ಈ ಘಟನೆ ಯಾವ ರೀತಿ ಆಗಿದೆ ಎಲ್ಲರೂ ಕೂಡ ತಾವು ಮಾಧ್ಯಮದ ಮುಖಾಂತರ ತಾವು ನೋಡಿದಿರಿ ಅಂತ ನಾನು ಭಾವಿಸ್ತೀನಿ. ಸುಮಾರು 2 ದಿವಸ ಇಟ್ಕೊಂಡು ಇದ್ರ ಬಗ್ಗೆ ಇಂಚಿಂಚು ಮಾಹಿತಿ ಕೂಡ ಎಲ್ಲ ಮಾಧ್ಯಮದ ಸ್ನೇಹಿತರು ಅದು ಕೂಡ ಕೊಟ್ಟಿದ್ದಾರೆ. ಇವತ್ತು ಯಾವ ರೀತಿ ಇದಾಗಿದೆ ಬಹಳ ಖಂಡನೀಯ. ಏನು ಈ ಕಾರ್ಯ ಮಾಡಿದಾರಲ್ಲ ಹೇಳ್ತಾ ಇದ್ರು. ಈಗ ನಾನು ಮಾಣಿಕ್ ನಗರ್ ಮಹಾರಾಜರು ನಾವಲ್ಲಿ ಕಾಡ್ಬೋಳದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಹೇಳ್ತಾ ಇದ್ರು. ಇದು ಯಾರು ಮಾಡಿದಾರ ಅವ್ರಿಗೆ ಆಜ್ನ ಕಲ್ इससे भी बड़ा नुकसान हो जाएगा, सजा हो जाएगा. ಯಾಕಂದ್ರೆ ಇವತ್ತು ಯಾರ್ದು ಇವತ್ತು ನಾವು ಇಷ್ಟೆಲ್ಲ ಜನ ಸೇರಿದ್ದೇವೆ ಅಂದ್ರೆ ವಿಶೇಷವಾಗಿ ಮೊನ್ನೆ 28 ಜನ ತೀರೋಗಿದಾರ. ಮೊಟ್ಟ ಮೊದಲನೇದಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ಅವರಿಗೆ ಅವ್ರ ಪರಿವಾರದವರಿಗೆ ದುಃಖ ಸಹನ ಮಾಡ್ತಕ್ಕಂಥ ಶಕ್ತಿ ಕೂಡ ಆ ಭಗವಂತ ಕೊಡ್ಲಿ ಅಂತ ಭಗವಂತರಲ್ಲಿ ನಾವು ಪ್ರಾರ್ಥನೆ ಮಾಡ್ಬೇಕಾಗ್ತದ. ಇವತ್ತ ಈ ಘಟನೆ ನೋಡಿದಾಗ ತಾವು ಸಾಕಷ್ಟು ಜನ ನೋಡಿದ್ರೆ ಯಾವ ರೀತಿ ಅವ್ರು ಶೂಟ್ಔಟ್ ಮಾಡಿದಾರ, ಯಾವ ರೀತಿ ಎಲ್ಲೆಲ್ಲಿ ಹೊಡೆದಿದಾರ, ಏನೇನ್ ಆಗಿದೆ ಎಂಬುದು ಕೂಡ ಎಲ್ಲರೂ ಕೂಡ ನಿಮ್ಗೆ ಮಾಹಿತಿ ಇದೆ. ಇದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ 140 ಕೋಟಿ ನಾವು ಜನಸಂಖ್ಯೆ ಇರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಖಂಡನೆ ಮಾಡ್ತಕ್ಕಂಥ ಈ ಒಂದು ವಿಧಿ ಇದೆ. ಇವತ್ತು ಬಂಧುಗಳೇ, ಇದಕ್ಕೆ ಯಾರು ಕೂಡ ಇದೇನು ಹೇಳಿಗೋತಾರ ಅವ್ರು ಹಿಂದಿಂದ ಬಂದಿ ಇವತ್ತ ಅಲ್ಲಿರ್ತಕ್ಕಂಥ ಪಾಪ ಒಂದು ಪರಿವಾರ ನೋಡಿದೆ ನಾನು. ಬರೇ ಮದುವೆಯಾಗಿ 6 ದಿವಸ ಆಗಿದೆ. ಅವ್ರು ಹನಿಮೂನ್ ಕಂತ ಹೋಗಿದಾರ. ಪಾಪ ಆ ಧರ್ಮ ಪತ್ನಿ ಎದುರುಗಡೆ ಆ ಗಂಡನಿಗೆ ಅಲ್ಲಿ ಗೋಲಿಬಾರ್ ಆಯ್ತು. ಪಾಪ ಅವ್ರು ಆ ತಾಯಿಗೆ ಎಷ್ಟು ದುಃಖ ಆಗಿರ್ಬೇಕು. ಅವ್ರು ಏನೋ ಒಂದು ಮದುವೆ ಆಗಿದೆ ಅಂತ ಹನಿಮೂನ್ ಕಂತ ಹೋಗ್ಬೇಕು ಅಂತ ಹೋಗಿದಾರ. ಇವತ್ತು ನೇವಿ ಆಫೀಸರ್ ಪಾಪ ಯಾವ ರೀತಿ ಆಗಿದೆ ನೋಡಿ. ಇನ್ನೊಬ್ರು ಯಾರನ್ನ ಮಂಜುನಾಥ್ ಅಂತ ಹೇಳಿ ಇವತ್ತು ಶಿವಮೊಗ್ಗದವ್ರು ಪಾಪ ಟಿವಿಯಲ್ಲಿ ನೋಡ್ತಾ ಇದ್ದ. ಆ ಟಿವಿಯಲ್ಲಿ ನೋಡ್ತಾ ಇದ್ದಾಗ ಹೇಳ್ತಾ ಇದ್ರು, ಅಮ್ಮ ನೀವು ಅವ್ರಿಗೆ ಹೊಡೆದಿರಲ್ಲ ನನಗೂ ಹೊಡೆದ್ ಬಿಡಿ, ಕೂಡ ಹೊಡೆದ್ ಬಿಡ್ರಿ ಅಂತ ಇಲ್ಲ ನಿಮ್ಗೆ ಹೊಡೆಯಂಗಿಲ್ಲ ಅಂತ ಹೇಳಿದ್ರಂತವ್ರು. ಅವ್ರಿಗೆ ಯಾರಿಗೆ ಮಂಜುನಾಥ್ ಒಬ್ಬರಿಗೆ ಹೊಡೆದ್ರು. ಇವತ್ತು ಯಾವಾಗ ಅಂತಿಮ ಸಂಸ್ಕಾರ ಆಗ್ತಕ್ಕಂಥ ಸಮಯದಲ್ಲಿ ನಾನು ಮಾಧ್ಯಮ ವೀಕ್ಷಣೆ ಮಾಡುವಾಗ ನೋಡ್ದ वो भी औरत बोल रही थी, पाप उनको मैंने मर्द को मार दिया, मेरे को भी मार दो ना, खत्म हो जाते अब यहाँ पर ही हमारे शायद हो जाता हूँ. लेकिन वो लोग नहीं माने. एक खाली उसको एक को मारकर उसको छोड़ करके ಇದು ಬಹಳ ಹಿನಾಯ ಆಗಿರ್ತಕ್ಕಂಥ ಕೃತ್ಯ. ಇವತ್ತು ನಾವೆಲ್ಲರೂ ಕೂಡ ಹುಮ್ನಾಬಾದ್ ಪಟ್ಟಣದಲ್ಲಿ ನಾವೆಲ್ಲರೂ ಕೂಡಿ ಖಂಡನೆ ಮಾಡ್ತಕ್ಕಂಥದ್ದು. ಇವತ್ತ
ನಮ್ಮ ಮನೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಮತ್ತು ಅಲ್ಲಿಂದು ವಿಶ್ವಗುರು ಬಸವಣ್ಣನವರ ಮೂರ್ತಿವರೆಗೆ ನಾವೆಲ್ಲ ಕ್ಯಾಂಡಲ್ ಮಾರ್ಚ್ ಇವತ್ತ ಶಾಂತಿ ನೆಮ್ಮದಿ ಇವತ್ತು ಅವ್ರಿಗೆ ಬದುಕು ಸಿಗಲಿ ಅಂತ ಇವತ್ತು ಏನು ಯಾರು ತೀರೋಗಿದಾರ ಅವ್ರ ಆತ್ಮಕ್ಕೆ ಬಹಳ ಶಾಂತಿ ಸಿಗ್ಲಿ ಮತ್ತ ಅವ್ರ ಪರಿವಾರದವರಿಗೆ ಆ ದೇವ್ರ ಶಕ್ತಿ ಕೊಡ್ಲಿ. ಯಾಕಂದ್ರ ಎಲ್ಲೆಲ್ಲಿ ನೋಡಿದ ಪಾಪ ಸಣ್ಣ ಈಗ ಮಂಜುನಾಥ್ ಒಂದ್ ಹೇಗಿತ್ತು ನೋಡಿ, ಆ ಮಗು ಏನೋ 10th ಅಲ್ಲಿ ಪಾಸ್ ಆಗಿದೆ, ರಿಸಲ್ಟ್ ಚೆನ್ನಾಗಿ ಬಂದಿದೆ 97% ಅಂತ ಹೇಳಿ ಮಗನಿಗೆ ಸಂತೋಷ ಪಡಿಸ್ಲಕ್ ಅವ್ರು ಕಾಶ್ಮೀರಕ್ಕೆ ಹೋದ್ರು. ಇದು ಯಾರು ಕೂಡ ಇದೆಲ್ಲ ಆಕಸ್ಮಿಕ, ಯಾರು ಕೂಡ ನೋಡಿಲ್ಲ. ಇವತ್ತು ನೋಡಿದಾಗ ವಿಶೇಷವಾಗಿ ನಾನು ಹೇಳ್ಬೇಕಾಗ್ತದ, ನಮ್ ಸ್ನೇಹಿತರಾದಂತ ಸಂತೋಷ್ ಲಾಡ್ರು ಅಲ್ಲಿ ತಿಳಿದ ತಕ್ಷಣ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಇಮಿಡಿಯೇಟ್ ಆಗಿ ವಿಶೇಷ ವಿಮಾನ ತಗೊಂಡು ಜಮ್ಮು ಅಂಡ್ ಕಾಶ್ಮೀರ್ಗೆ ಹೋಗಿ ಅಲ್ಲಿರ್ತಕ್ಕಂತ 180 ಜನರಿಗೆ ಅಲ್ಲಿ ವಿಶೇಷವಾದಂತ ವಿಮಾನದ ಮೂಲಕ ಇವತ್ತು ನಮ್ಮ ಬೆಂಗಳೂರಿಗೆ ಕನ್ನಡಿಗರ ತರ್ತಕ್ಕಂತ ಕೆಲಸ ಅದು ಸಂತೋಷ್ ಲಾಡ್ ಅವ್ರು ಮಾಡಿದಾರ. ನಮ್ಮ ಪರವಾಗಿ ನಿಮ್ ಪರವಾಗಿ ಹುಮ್ನಾಬಾದ್ ಕ್ಷೇತ್ರ ಪರವಾಗಿ ನಾನು ಸಂತೋಷ್ ಲಾಡ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸುಮಾರು ದುಡ್ಡು 77ರಿಂದ 80 ಲಕ್ಷ ರೂಪಾಯಿ ಅವರು ಸ್ವಂತ ದುಡ್ಡು ಕೊಟ್ಟಿ ಅವ್ರಿಗೆ ಪ್ರಯಾಣ ಬೆಳೆಸ್ತಕ್ಕಂಥ ಕೆಲಸ ಕೂಡ ಮಾಡಿದಾರ. ಬಹಳ ಒಳ್ಳೆ ಕೆಲಸ ಮಾಡಿದಾರ. ಅದು ಒಂದು ಭಾಗ. ದುಡ್ಡು ಕೊಡೋದು ಖರ್ಚು ಮಾಡೋದು ಅದು ಬೇರೆ. ಆದ್ರೆ ಅವ್ರ ಮನಸ್ಸು ಇಲ್ಲಿ ಆಗಿದ ತಕ್ಷಣ ಮುಖ್ಯಮಂತ್ರಿಗಳಿಗೆ ಹೇಳಿ ಇವತ್ತು ಅಲ್ಲಿಗೆ ಹೋಗಿ ಅಂತ ಕಷ್ಟ ಕಾಲದಲ್ಲಿ ಇರ್ತಕ್ಕಂಥವ್ರಿಗೆ ತೋಳ್ ಬರ್ತಕ್ಕಂಥ ದೊಡ್ಡ ಜವಾಬ್ದಾರಿ ಕೆಲಸ ಮಾಡಿದಾರ. ಅವ್ರಿಗೆ ಕೂಡ ಒಂದು ನಾವು ಸಿಲೆಕ್ಟ್ ಹೊಡಿತಕ್ಕಂಥ ಕೆಲಸ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಇದೇನು ಇಲ್ಲ ಅವ್ರ ಕೈ ಏಸಿ ಅವರಂತೂ ಖಂಡನೆ ಎಲ್ಲರೂ ಮಾಡಿದ್ದಾರೆ. ದೇಶದಲ್ಲೆಲ್ಲ ವಿಶ್ವದಲ್ಲೇ ಹೇಳಿದ್ದೀನಿ ಅದಕ್ಕೆ ಎಲ್ಲರೂ ಕೂಡ ಖಂಡನೆ ಮಾಡ್ತಕ್ಕಂಥದ್ದು. ಇದು ಈ ಘಟನೆ ಯಾರು ಕೂಡ ಇದಾಗದ ಅಂತ ಹೇಳಂಗಿಲ್ಲ. ಇದು ಬಹಳ ಖಂಡನೀಯ. ಇದಕ್ಕ ಯಾವ ರೀತಿ ನಾವು ಹೇಳ್ಬೇಕು ಅನ್ನೋದು ಅದಕ್ಕೆ ಅರ್ಥ ಇಲ್ಲ. ನಾವು ಬೇರೆ ಮಾತುಗಳು ಆಡಿದ್ರೆ ಮತ್ತೊಂದು ಬೇರೆ ಕಲ್ಪನೆಗಳು ಬರ್ತಾವೆ. ಈ ಸಮಯದಲ್ಲಿ ನಾವು ಯಾವುದು ಕೂಡ ಅದು ಮಾತಾಡ್ತಕ್ಕಂಥದ್ದು ಹೋಗೋದಿಲ್ಲ. ಇವತ್ತು ನಾವು ಶಾಂತಿ ನೆಮ್ಮದಿ ಪ್ರಿಯರಾಗಿ ಇವತ್ತು ಯಾರಂತ ಕೆಟ್ಟ ಕೆಲಸ ಮಾಡಿದಾರ ಅವರಿಗೆ ತಕ್ಕಂತ ಶಿಕ್ಷೆ ಅವ್ರಿಗೆ ನಮ್ಮೆದ್ರೆ ಆಗ್ಬೇಕು. ಬರ್ತಕ್ಕಂಥದ್ರಿಂದ ಕೆಲವೇ ದಿನದಲ್ಲಿ ಅವ್ರು ಯಾವ ರೀತಿ ಶೂಟೌಟ್ ಮಾಡಿ ಹೋಗಿದಾರ. ಅವ್ರು ಹೇಳ್ತಾ ಇದ್ರು, ಆ ಅಮ್ಮ ಹೇಳ್ತಾ ಇದ್ರು ಮಂಜುನಾಥನ ಹೆಂಡತಿ ನಾನ್ ನೋಡಿದಾಗ ಇಬ್ಬರೇ ಇದ್ರು, ಬೇರೆಯವ್ರು ಹೇಳ್ತಾ ಇದ್ರು 4 ಜನ ಇದ್ರು. ಈ 4 ಜನರಲ್ಲಿ ಈಗಾಗಲೇ ಒಬ್ರು ಶೂಟೌಟ್ ಮಾಡಿದ್ದಾರೆ. ಇನ್ನು 3 ಜನ ಇದ್ದಾರೆ. ಒಬ್ಬರೇ ಆಗಿದ್ದಾರೆ. ಆಯ್ತು, ಚಲೋ ಅದು ಎಷ್ಟು ಆಗ್ಲಿ ಮಾಡ್ತಕ್ಕಂಥ ಕೆಲಸ ಕೂಡ ಆಗ್ಲಿ ಆದಷ್ಟು ಬೇಗನೆ. ಮತ್ತೆ ಹಿಂದೂ ಕೂಡ ಯಾರಿದ್ದಾರೆ ಅಂಬೋದು ಇವತ್ತು ನಮ್ಮ ದೇಶ ಭಾರತ ದೇಶ ಸರ್ಕಾರ ಅದ್ರ ಬಗ್ಗೆ ಕೂಡ ನೋಡ್ತಾ ಇದೆ. ಯಾರಿಗೂ ಕೂಡ ನಾವು ಬಿಡೋದಿಲ್ಲ. ಇದ್ರ ಕೀರ್ತಿ ನಾವು ಚುಕಾಯಿಸ್ತೇವೆ ಅಂತ ಇಡೀ ದೇಶ, ಇಡೀ ನಮ್ಮ ರಾಜ್ಯ ಸರ್ಕಾರ, ಇವತ್ತು ಕೇಂದ್ರ ಸರ್ಕಾರ, ಎಲ್ಲಾ ಸರ್ಕಾರ ಕೂಡ ಒಮ್ಮತದಿಂದ ಸಹಕಾರ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವತ್ತು ನೀವೆಲ್ಲ ನಮ್ಮ ವಿದ್ಯಾರ್ಥಿನಿಯರು ಕೂಡ ತಾವು ಇದರಲ್ಲಿ ಭಾಗಿಯಾಗಿದ್ರಿ. ಮತ್ತೆ ಅನೇಕ ಮುಖಂಡರು, ಯುವಕರು, ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ತಾವು ಕೂಡ ಬಂದಿದ್ರಿ. ಖಂಡನೆ ತಮ್ಮದು ಕೂಡ ವ್ಯಕ್ತಪಡಿಸಿದ್ರಿ. ನಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತುಗಳನ್ನ ಕೊಡ್ತೇನೆ. ಜೈ ಹಿಂದ್. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.